ಇನ್ನು ಜಂಟಿ ಅಧಿವೇಶನ ಇವತ್ತು ಪುನರಾರಂಭ ಆಗುತ್ತೆ. ಇಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯನ್ನ ಮಾಡಲಾಗುತ್ತೆ. ಅಧಿವೇಶನದ ಗದ್ದಲದಲ್ಲಿ ಈಗ ತಾರಕಕ್ಕೇರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ ಒಂದು ಚರ್ಚೆಯನ್ನ ನಡೆಸುವಾಗ ಅಧಿವೇಶನದಲ್ಲಿ ಗದ್ದಲ ಮೂಡುತ್ತೆ ಅನ್ನೋ ಎಲ್ಲಾ ಸಾಧ್ಯತೆಗಳು ಹೆಚ್ಚಾಗಿ ಕಾಡ್ತಾ ಇದೆ. ಜಂಟಿ ಅಧಿವೇಶನ ಇಂದು ಪುನರಾರಂಭ ಆಗುತ್ತೆ. ಇಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಆಗುತ್ತೆ. ಇದರ ಮೇರೆಗೆ ಅಧಿವೇಶನದ ಗದ್ದಲ ತಾರಕಕ್ಕೇರುತ್ತೆ ಅನ್ನುವಂತಹ ಸಾಧ್ಯತೆಗಳಿದೆ. ಸಿಜೆ ರಾಯ್ ಪ್ರಕರಣವನ್ನಿಟ್ಕೊಂಡು ಗದ್ದಲ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಸಿಜೆ ರಾಯ್ ಸಾವಿನ ಹಿಂದೆ ಐಟಿ ಕಿರುಕುಳ ಆರೋಪಗಳು ಕೇಳಿ ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಅಧಿಕಾರ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಆರೋಪದಡಿ ಇದೀಗ ಐಟಿ ಇಡಿ ದುರುಪಯೋಗ ಮಾಡಿಕೊಳ್ಳುವಂತಹ ಬಗ್ಗೆ ಆರೋಪವನ್ನ ಮಾಡಲಾಗ್ತಾ ಇದೆ. ಜಂಟಿ ಅಧಿವೇಶನ ಇವತ್ತು ಮತ್ತೆ ಪುನರಾರಂಭ ಆಗ್ತಾ ಇದೆ. ಇಂದು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆ ಮೇರೆಗೆ ಗದ್ದಲ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಜೊತೆಗೆ ಸಿಜೆ ರಾಯ್ ಅವರ ಪ್ರಕರಣವನ್ನ ಇಟ್ಕೊಂಡು ಗದ್ದಲ ಮಾಡುವಕ್ಕೆ ಮುಂದಾಗುತ್ತೆ ಅನ್ನೋ ಸಾಧ್ಯತೆಗಳ ಕೂಡಿ ಬರ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಅಧಿವೇಶನದಲ್ಲಿ ಇದೀಗ ಜಂಟಿ ಅಧಿವೇಶನ ಮಾಡೋದಕ್ಕೆ ಮತ್ತೆ ಪುನರಾರಂಭ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಜೆ ರಾಯ್ ಅವರ ಪ್ರಕರಣವನ್ನ ಇಟ್ಕೊಂಡು ಗದ್ದಲ ಮಾಡುವಂತ ಚಾನ್ಸಸ್ ಇದೆಯಾ? ಇಂಚರ ಇವತ್ತು ವಿಧಾನಸಭೆ ಕಲಾಪ ಬೆಳಗ್ಗೆ 10 ಗಂಟೆಗೆ ಕೂಡ ಆರಂಭವಾಗಲಿದೆ. ಪ್ರಮುಖವಾಗಿ ಈ ಒಂದು ಜಂಟಿ ಅಧಿವೇಶನ ಜಿ ರಾಮ್ಜಿ ಯೋಜನೆ ಒಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆಯಲಿಕ್ಕೆ ಅಧಿವೇಶನ ಕರೆದಿರತಕ್ಕಂಥದ್ದು. ಇದೀಗ ಸೋಮವಾರ, ಮಂಗಳವಾರ, ಬುಧವಾರ ಈ ಮತ್ತು 3 ದಿನಗಳ ಕಾಲ ಕೂಡ ಮತ್ತೆ ಇದನ್ನ ಏನು ಅಧಿವೇಶನ ನಡೆಸಲಿಕ್ಕೆ ಕೂಡ ತೀರ್ಮಾನವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಪ್ರಮುಖವಾಗಿ ಇವತ್ತು ವಿಧಾನಸಭೆಯ ಕಲಾಪದಲ್ಲಿ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಏನ್ ಚರ್ಚೆ ಆಗಿದೆ, ಆ ಒಂದು ಚರ್ಚೆ ಆಡಳಿತ ಮತ್ತು ವಿಪಕ್ಷ ಎರಡೂ ಒಂದು ಭಾಗದಲ್ಲೂ ಕೂಡ ಶಾಸಕರು ಚರ್ಚೆಯನ್ನ ಮಾಡಿದ್ದಾರೆ. ಒಂದಿಷ್ಟು ಬಿಜೆಪಿ ಮತ್ತು ಜೆಡಿಎಸ್ ನ ಹಲವು ಶಾಸಕರು ರಾಜ್ಯಪಾಲರ ಭಾಷಣದ ಮೇಲೆ ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಗಮಗಳಿಗೆ ಅನುದಾನ ಕೊರತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಹಲವು ವಿಚಾರಗಳನ್ನ ಸರ್ಕಾರದ ವಿರುದ್ಧವಾಗಿ ಕೂಡ ಮಾತನಾಡಿದ್ದಾರೆ. ಆ ಎಲ್ಲಾ ರಾಜ್ಯಪಾಲರ ಭಾಷಣದ ಮೇಲೆ ಯಾರೆಲ್ಲ ಚರ್ಚೆ ಮಾಡಿದ್ದಾರೆ ಅದು ಎಲ್ಲವಕ್ಕೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಉತ್ತರವನ್ನು ಕೂಡ ನೀಡಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಚಟಾಪಟಿ ನಡೆಯುವಂಥದ್ದು. ಯಾಕಂದ್ರೆ ರಾಜ್ಯಪಾಲರ ಭಾಷಣದ ಮೇಲೆ ಹಲವು ಈ ಕಾಂಗ್ರೆಸ್ ಪಕ್ಷದ ಶಾಸಕರು ರಾಜ್ಯಪಾಲರ ವಿರುದ್ಧವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವೆಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಉತ್ತರ ನೀಡಲಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಏನು ಉದ್ಯಮಿ ಸಿಜೆ ರಾಯ್ ಅವರ ಅನುಮಾನಾಸ್ಪದವಾಗಿರ್ತಕ್ಕಂತಹ ಸಾವಿನ ಪ್ರಕರಣ ಏನಿದೆ, ಈ ಒಂದು ಸಾವಿನ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಐಟಿ ಇಡಿಗಳನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ. ಒಂದ್ ರೀತಿಯಲ್ಲಿ ರಾಜ್ಯದ ಉದ್ಯಮಿಗಳ ಮೇಲೂ ಕೂಡ ಕಿರುಕುಳ ಕೊಡುವಂತಹ ನಿಟ್ಟಿನಲ್ಲಿ ಅವರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸಾವು ಕೂಡ ಆಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆಡಳಿತ ಏನು ಕಾಂಗ್ರೆಸ್ ಪಕ್ಷದ ಶಾಸಕರು ಇದನ್ನ ಪ್ರಸ್ತಾಪ ಮಾಡುವಂತಹ ಎಲ್ಲಾ ಸಾಧ್ಯತೆ ಇದೆ. ಅದರ ಜೊತೆಗೆ ವಿರೋಧ ಪಕ್ಷದವರು ಸಹಿತ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯ ಸರಿಯಾಗಿಲ್ಲ ಅನ್ನುವಂಥದ್ದು ಆರೋಪ ಕೂಡ ಮಾಡುವಂತ ಸಾಧ್ಯತೆ ಕೂಡ ಇದೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.